ಈ ಜಗತ್ತಿನ ಅತ್ಯಂತ ಪ್ರಸಿದ್ಧ ಫಾಸ್ಟ್ ಫುಡ್ ಚೈನ್ KFCಯ ಜನರಲ್ಲಿ ಕಾಣುವ ಅಂಕಲ್ನ ಹೆಸರು ಕರ್ನಲ್ ಹರ್ಲ್ಯಾಂಡ್ ಸ್ಯಾಂಡರ್ಸ್. ತಮ್ಮ ಇಡೀ ಜೀವನವನ್ನು ಅವರು ದುಡಿಮೆಗಾಗಿ ಕಳೆದರು. ಆದರೆ 65 ವರ್ಷಗಳ ನಂತರ ಅವರ ಅದೃಷ್ಟವನ್ನು ಬದಲಾಯಿಸಿದ ಘಟನೆಯನ್ನು, ಯಶಸ್ಸಿನ ಈ ಪ್ರಯಾಣದಲ್ಲಿ ಅವರು ಯಾವ ತೊಂದರೆಗಳನ್ನು ಎದುರಿಸಿದರು ಮತ್ತು ಅಂತಿಮವಾಗಿ ಅವರ ಸ್ವಂತ ಕಂಪನಿ KFC ಕಾರ್ಪೊರೇಷನ್ ಏಕೆ ಅವರ ಮೇಲೆ ನ್ಯಾಯಾಲಯದ ಮೊಕದ್ದಮೆ ಹೂಡಿತು, ಇವೆಲ್ಲ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಹರ್ಲ್ಯಾಂಡ್ ಸ್ಯಾಂಡರ್ಸ್ ಸೆಪ್ಟೆಂಬರ್ 9, 1893ರಂದು ಇಂಡಿಯಾನಾದ ಹೆನ್ರಿ ವಿಲ್ಲೆ ಬಳಿಯ ಸಣ್ಣ ಫಾರ್ಮ್ನಲ್ಲಿ ಜನಿಸಿದರು. ಅವರು ಜೀವನದ ಮೊದಲ ತೊಂದರೆಯನ್ನು ಅವರು ಕೇವಲ 6 ವರ್ಷ ವಯಸ್ಸಿನಲ್ಲಿ ಎದುರಿಸಬೇಕಾಯಿತು, ಮತ್ತು ಆ ತೊಂದರೆ ಅವರ ತಂದೆಯ ಮರಣ. ಅವರು ತಮ್ಮ ಸಹೋದರರಲ್ಲಿ ಹಿರಿಯವರಾಗಿದ್ದರು ಮತ್ತು ತಾಯಿ ಹಣ ಸಂಪಾದಿಸಲು ಇಡೀ ದಿನ ಮನೆಯಿಂದ ಹೊರಗೆ ಇರಬೇಕಾಗಿತ್ತು. ಈ ಕಾರಣಕ್ಕಾಗಿ ಹರ್ಲ್ಯಾಂಡ್ ಚಿಕ್ಕ ವಯಸ್ಸಿನಲ್ಲಿ ತನ್ನ ಚಿಕ್ಕ ಸಹೋದರನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಮತ್ತು ಕೇವಲ 7 ವರ್ಷ ವಯಸ್ಸಿನಲ್ಲಿಯೇ ಬ್ರೆಡ್ ಮತ್ತು ತರಕಾರಿಗಳನ್ನು ಬೇಯಿಸುವಲ್ಲಿ ಪರಿಣಿತರಾದರು. ಆದರೆ ಅವರ ತಾಯಿಯ ಸಂಬಳದಿಂದ ಜೀವನ ನಡೆಸುವುದು ತುಂಬಾ ಕಷ್ಟವಾದಾಗ ಹರ್ಲ್ಯಾಂಡ್ 10ನೇ ವಯಸ್ಸಿನಲ್ಲಿ ಫಾರ್ಮ್ಗಳಲ್ಲಿ ಪ್ರಾಣಿಗಳಿಗೆ ಮೇವು ಹಾಕುವ ಕೆಲಸವನ್ನು ಪ್ರಾರಂಭಿಸಿದರು. ಹರ್ಲ್ಯಾಂಡ್ನ ಜೀವನ ಮೊದಲ ಕೆಲಸ ಇದಾಗಿತ್ತು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಕಾರಣದಿಂದಾಗಿ ಅವರು ಮನಸ್ಸು ಕೆಲಸದಲ್ಲಿ ಇರಲಿಲ್ಲ. ಈ ಕಾರಣದಿಂದ ಅವರನ್ನು ಆ ಕೆಲಸದಿಂದ ತೆಗೆದುಹಾಕಲಾಯಿತು. ಹರ್ಲ್ಯಾಂಡ್ 12 ವರ್ಷದವರಿದ್ದಾಗ ಅವರ ತಾಯಿ ಮರು ಮದುವೆಯಾದರು ಮತ್ತು ಇಲ್ಲಿಂದ ಮತ್ತೊಂದು ತೊಂದರೆಯನ್ನು ಆರಂಭಿಸಲಾಯಿತು. ಹರ್ಲ್ಯಾಂಡ್ನ ಮಲ ತಂದೆಗೆ ಮಕ್ಕಳೊಂದಿಗೆ ವಾಸಿಸುವುದು ಇಷ್ಟವಿರಲಿಲ್ಲ. ಇದರಿಂದಾಗಿ ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದವು. ಅಂತಿಮವಾಗಿ ಹರ್ಲ್ಯಾಂಡ್ ತನ್ನ ತಾಯಿಯಿಂದ ದೂರವಿರಬೇಕಾದ ದಿನ ಬಂದೇ ಬಿಟ್ಟಿತು. ಅವರು ತನ್ನ ಚಿಕ್ಕ ಸಹೋದರರೊಂದಿಗೆ ಸಂಬಂಧಿಕರೊಬ್ಬರ ಬಳಿ ವಾಸಿಸಲು ಹೋದರು. ತನ್ನ ಸಹೋದರನನ್ನು ನೋಡಿಕೊಳ್ಳಲು ಹರ್ಲ್ಯಾಂಡ್ ಮತ್ತೆ ಫಾರ್ಮ್ನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರು. ಬೆಳಿಗ್ಗೆ 6 ಗಂಟೆಗೆ ಅವರು ಕೆಲಸಕ್ಕೆ ಹೋಗಿ ಪ್ರಾಣಿಗಳಿಗೆ ಮೇವು ಹಾಕುತ್ತಿದ್ದರು. ನಂತರ ತಯಾರಾಗಿ ಶಾಲೆಗೆ ಹೋಗುತ್ತಿದ್ದರು ಮತ್ತು ಸಂಜೆ ಜೋಳ ಸುಲಿಯುವ ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಹರ್ಲ್ಯಾಂಡ್ ಕೇವಲ 13 ವರ್ಷ ವಯಸ್ಸದವರಾಗಿದ್ದರು. ಅವರು ಕಷ್ಟಕರವಾದ ವೇಳಾಪಟ್ಟಿಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಒಬ್ಬಂಟಿಯಾಗಿ ಮಾಡುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಹರ್ಲ್ಯಾಂಡ್ಗೆ ಮತ್ತೊಂದು ಆಘಾತ ಉಂಟಾಯಿತು. ಹೌದು, ಅವರು ಸರಿಯಾಗಿ ಓದುತ್ತಿರಲಿಲ್ಲ. ಅದಕ್ಕಾಗಿ ಅವರನ್ನು ಶಾಲೆಯಿಂದ ಹೊರಹಾಕಲಾಯಿತು. ಸಂದರ್ಶನವೊಂದರಲ್ಲಿ ಕರ್ನಲ್ ಹರ್ಲ್ಯಾಂಡ್ ತನಗೆ ಬೀಜಗಣಿತ ಅರ್ಥವಾಗುತ್ತಿರಲಿಲ್ಲ ಎಂದು ಹೇಳಿದರು. ಮುಂದಿನ 2 ವರ್ಷಗಳ ಕಾಲ ಹರ್ಲ್ಯಾಂಡ್ ಫಾರ್ಮ್ನಲ್ಲಿ ಕೆಲಸವನ್ನು ಮುಂದುವರಿಸಿದರು. ಆದರೆ ಖರ್ಚುಗಳನ್ನು ಪೂರೈಸುವುದು ತುಂಬಾ ಕಷ್ಟಕರವಾಗಿದ್ದರಿಂದ ಹರ್ಲ್ಯಾಂಡ್ US ಸೈನ್ಯಕ್ಕೆ ಸೇರಲು ಬಯಸಿದರು. ಆ ಸಮಯದಲ್ಲಿ ಅವರ ವಯಸ್ಸು ಕೇವಲ 16 ವರ್ಷ. ಆದರೆ ಸೈನ್ಯಕ್ಕೆ ಸೇರಲು ಹೆಚ್ಚಿನ ವಯಸ್ಸು ಇರಬೇಕಾಗಿತ್ತು. ಹರ್ಲ್ಯಾಂಡ್ನ ದಾಖಲೆಗಳಲ್ಲಿ ಸುಳ್ಳು ವಯಸ್ಸನ್ನು ತೋರಿಸಿ ಸೈನ್ಯದಲ್ಲಿ ಸೈನಿಕರಾದರು. ಅಂತಿಮವಾಗಿ ಹಲವು ವರ್ಷಗಳ ನಂತರ ಅವರು ಸ್ವಲ್ಪ ನೆಮ್ಮದಿ ಪಡೆದರು. ಆದರೆ ಮತ್ತೊಂದು ತೊಂದರೆ ಎದುರಾಯಿತು. ಅವರು ಸೈನ್ಯದಲ್ಲಿದ್ದ 1 ವರ್ಷದ ನಂತರ ಅವರ ನಿಜವಾದ ವಯಸ್ಸು ತಿಳಿದಾಗ ಅವರನ್ನು ಸೈನ್ಯದಿಂದ ಹೊರಹಾಕಲಾಯಿತು. ಸೈನ್ಯದಿಂದ ಹೊರಬಂದ ನಂತರ ಹರ್ಲ್ಯಾಂಡ್ಗೆ 17 ವರ್ಷ ವಯಸ್ಸಾಗಿದ್ದರು ಮತ್ತು ಮುಂದಿನ ಹಲವು ವರ್ಷಗಳ ಕಾಲ ಹರ್ಲ್ಯಾಂಡ್ ಜೀವನದಲ್ಲಿ ಬಹಳಷ್ಟು ಏರುಬೀಳುಗಳಿದ್ದವು. ಆ ಅವಧಿಯಲ್ಲಿ ಅವರ ಮದುವೆಯೂ ಆಯಿತು ಮತ್ತು ಈ ಅವಧಿಯಲ್ಲಿ ಹರ್ಲ್ಯಾಂಡ್ಗೆ ಬಿಡದ ಯಾವುದೇ ಕೆಲಸವಿರಲಿಲ್ಲ. ಕೆಲವೊಮ್ಮೆ ಅವರು ಸ್ಟ್ರೀಟ್ ಕಾರ್ ಕಂಡಕ್ಟರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದರೆ, ಕೆಲವೊಮ್ಮೆ ಅವರು ರೈಡ್ ರೋಲ್ ಫೈರ್ ಮ್ಯಾನ್ನ ಕೆಲಸ ಮಾಡಬೇಕಾಗಿತ್ತು, ಸ್ಟೀಮ್ ಬೋಟ್ ಆಪರೇಟರ್ ಮತ್ತು ಕೊನೆಯಲ್ಲಿ ಅವರು ಟೈರ್ಗಳನ್ನು ಮಾರುವ ಕೆಲಸವನ್ನು ಮಾಡಿದರು. ಕೆಲವೊಮ್ಮೆ ಅವರು ಸ್ವಂತ ಕೆಲಸ ಬಿಡುತ್ತಿದ್ದರು, ಕೆಲವೊಮ್ಮೆ ಅವರನ್ನು ಕೈ ಕೆಲಸದಿಂದ ತೆಗೆದುಹಾಕುತ್ತಿದ್ದರು. ಅಂತಿಮವಾಗಿ ಒಂದು ದಿನ ಅವರ ಹೆಂಡತಿ ಜೋರ್ಜೆಂಟಿನ್ ಕೂಡ ಅವರನ್ನು ತೊರೆದು ಹೋದಳು, ಏಕೆಂದರೆ ಅವಳು ಕೂಡ ಹರ್ಲ್ಯಾಂಡ್ನ ವೃತ್ತಿ ಜೀವನದಿಂದ ಬೇಸತ್ತಿದ್ದಳು. 34 ವರ್ಷ ವಯಸ್ಸಿನಲ್ಲಿ, ಅಂದರೆ 1974ರಲ್ಲಿ ಹರ್ಲ್ಯಾಂಡ್ ಕ್ಯಾಂಟಿ ತೈಲ ಕಂಪನಿಯ ಜನರಲ್ ಮ್ಯಾನೇಜರ್ ಅನ್ನು ಭೇಟಿಯಾದರು. ಅವರು ಹರ್ಲ್ಯಾಂಡ್ಗೆ ಗ್ಯಾಸ್ ಸ್ಟೇಷನ್ ನಡೆಸುವ ಅವಕಾಶ ನೀಡಿದರು. ತನ್ನ ಪರಿಸ್ಥಿತಿಯಿಂದಾಗಿ ಹರ್ಲ್ಯಾಂಡ್ ಈ ಅವಕಾಶವನ್ನು ಒಪ್ಪಿಕೊಂಡರು. ಆರಂಭಿಕ ದಿನಗಳಲ್ಲಿ ಗ್ಯಾಸ್ ಸ್ಟೇಷನ್ನ ಮಾರಾಟವು ತುಂಬಾ ಕಡಿಮೆಯಾಗಿತ್ತು. ಆದರೆ ನಂತರ ಹರ್ಲ್ಯಾಂಡ್ ಅಲ್ಲಿಗೆ ಬರುವ ಗ್ರಾಹಕರನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದರು. ಗ್ರಾಹಕರ ಈ ಹೆಚ್ಚುವರಿ ಕಾಳಜಿಯಿಂದಾಗಿ ಗ್ಯಾಸ್ ಸ್ಟೇಷನ್ನ ಮಾರಾಟವು 3 ಪಟ್ಟು ಹೆಚ್ಚಾಯಿತು ಮತ್ತು ಮತ್ತೊಮ್ಮೆ ಹರ್ಲ್ಯಾಂಡ್ ತನ್ನ ಜೀವನದಲ್ಲಿ ಸಂತೋಷವನ್ನು ಕಾಣಲು ಪ್ರಾರಂಭಿಸಿದರು. ಸಂತೋಷದ ದಿನಗಳು ಈಗಷ್ಟೇ ಪ್ರಾರಂಭವಾಗಿದ್ದವು. ಅದೃಷ್ಟಗಳು ಮತ್ತೆ ಅವರನ್ನು ಕೈಬಿಟ್ಟಿತು. ಹೌದು, ಅಮೆರಿಕ ಸೇರಿದಂತೆ ಇಡೀ ಜಗತ್ತನ್ನು ಆರ್ಥಿಕ ಕುಸಿತವು ಆವರಿಸಿತು. ಇದರಿಂದಾಗಿ ಹರ್ಲ್ಯಾಂಡ್ಗೆ ಗ್ಯಾಸ್ ಸ್ಟೇಷನ್ ಮಾರಾಟವು ತುಂಬಾ ಕಡಿಮೆಯಾಯಿತು. ಅವರಿಗೆ ಜೀವನ ನಡೆಸುವುದು ಕಷ್ಟವಾಯಿತು. ಕ್ಯಾಟಲ್ ಆಯಿಲ್ ಕಂಪನಿಯು ಹರ್ಲ್ಯಾಂಡ್ನಿಂದ ಗ್ಯಾಸ್ ಸ್ಟೇಷನ್ ಅನ್ನು ಮರಳಿ ತೆಗೆದುಕೊಂಡಿತು. ಮತ್ತೆ ಹೀಗೆ ಹರ್ಲ್ಯಾಂಡ್ ಮತ್ತೆ ತನ್ನ ಕೈಯಲ್ಲಿದ್ದ ಹಣವನ್ನು ಕಳೆದುಕೊಂಡರು. ಹರ್ಲ್ಯಾಂಡ್ ಈಗ ಹದಿಹರೆಯವರಾಗಿದ್ದರಿಂದ ಅವರನ್ನು ಮತ್ತೆ ಕೆಲಸದಿಂದ ತೆಗೆದುಹಾಕಲಾಯಿತು. 1930ರಲ್ಲಿ ಶೆಲ್ ಆಯಿಲ್ ಕಂಪನಿಯ ಹರ್ಲ್ಯಾಂಡ್ನೊಂದಿಗೆ ಅನುಭವವನ್ನು ಗಮನಿಸಿ ಅವರಿಗೆ ಮತ್ತೆ ಗ್ಯಾಸ್ ಸ್ಟೇಷನ್ ನಡೆಸುವ ಪ್ರಸ್ತಾಪವನ್ನು ನೀಡಿತು. ಈ ಪ್ರಸ್ತಾಪವನ್ನು ಸ್ವೀಕರಿಸಿದ ತಕ್ಷಣ ಹರ್ಲ್ಯಾಂಡ್ಗೆ ತನ್ನ ಮುಳುಗುತ್ತಿರುವ ಭರವಸೆಗಳು ಉಳಿಸಲು ಮತ್ತೊಂದು ಅವಕಾಶ ಸಿಕ್ಕಿತು. ಅದಕ್ಕಾಗಿ ಅವರು ತಕ್ಷಣವೇ
ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರು. ಗ್ಯಾಸ್ ಸ್ಟೇಷನ್ ಉಸ್ತುವಾರಿ ವಹಿಸಿಕೊಂಡ ತಕ್ಷಣ ಹ್ಯಾಲೆಂಡ್ ಮಾರಾಟವನ್ನು ಹೆಚ್ಚಿಸಲು ಮತ್ತೆ ಗ್ರಾಹಕರ ಆರೈಕೆಯನ್ನು ಪ್ರಾರಂಭಿಸಿದರು. ಏಕೆಂದರೆ ಈ ನಿಲ್ದಾಣವು ಹೆದ್ದಾರಿಯಲ್ಲಿತ್ತು, ಅದಕ್ಕಾಗಿ ಅಲ್ಲಿಗೆ ಬರುವ ಪ್ರಯಾಣಿಕರಿಗೆ ಹ್ಯಾಲೆಂಡ್ ವೈಯಕ್ತಿಕವಾಗಿ ಉಚಿತ ಹೆಚ್ಚುವರಿ ಸೀಟ್ಗಳನ್ನು ಒದಗಿಸುತ್ತಿದ್ದರು. ಈ ಸಮಯದಲ್ಲಿ ಅವರ ಕೋಣೆಯಲ್ಲಿ ಕೇವಲ ಒಂದು ಊಟದ ಮೇಜು ಇತ್ತು. ಅಲ್ಲಿ 6 ಜನರು ಕುಳಿತು ಊಟ ಮಾಡಬಹುದಾಗಿತ್ತು. ಮೊದಲು ಗ್ರಾಹಕರು ಅವರು ಮಾಡಿದ ಬಿಸಿ ಬಿಸ್ಕತ್ಗಳು, ಕಂಟ್ರಿ ಹ್ಯಾಮ್ ಮತ್ತು ಸ್ಟ್ರಿಂಗ್ ಬೀನ್ಸ್ಗಳು ತುಂಬಾ ಇಷ್ಟಪಡುತ್ತಿದ್ದರು. ಆದರೆ ನಂತರ ಅವರ ಮೆನುವಿನಲ್ಲಿ ಫ್ರೈಡ್ ಚಿಕನ್ ಅನ್ನು ಸಹ ಸೇರಿಸಲಾಯಿತು. ನೋಡುತ್ತಲೇ ಅವರ ಸೈಡ್ ಸೆಕೆಂಡ್ಗಳು ತುಂಬಾ ಪ್ರಸಿದ್ಧವಾದವು. ಈಗ ಗ್ಯಾಸ್ ಸ್ಟೇಷನ್ ನೊಂದಿಗೆ ಸಂಪೂರ್ಣ ರೆಸ್ಟೋರೆಂಟ್ ತೆರೆದರು. ಅಲ್ಲಿ 142 ಜನರು ಊಟ ಮಾಡುವ ಸ್ಥಳವಿತ್ತು ಮತ್ತು ಈ ರೆಸ್ಟೋರೆಂಟ್ಗೆ ಹ್ಯಾಲೆಂಡ್ ಸ್ಟ್ಯಾಡಲ್ ಸಪೋರ್ಟ್ ಮತ್ತು ಕೆಫೆ ಎಂದು ಹೆಸರಿಸಲಾಯಿತು. ಅಲ್ಲಿ ಮೊದಲು ಗ್ರಾಹಕರು ಅಲ್ಲಿ ಹಾದು ಹೋಗುವಾಗ ಮಾತ್ರ ಊಟ ಮಾಡುತ್ತಿದ್ದರು, ಆದರೆ ಈಗ ದೂರದ ಜನರು ಸಹ ಸ್ಯಾಲೆಂಡ್ಸ್ಗೆ ಕೆಫೆಗೆ ಬರಲು ಪ್ರಾರಂಭಿಸಿದರು. ಆದರೆ ಈ ಸಮಯದಲ್ಲಿ ಹ್ಯಾಲೆಂಡ್ ಮತ್ತೊಂದು ಸವಾಲನ್ನು ಎದುರಿಸಬೇಕಾಯಿತು, ಏಕೆಂದರೆ ಮೊದಲು ಫ್ರೈಡ್ ಚಿಕನ್ ತಯಾರಿಸಲು 30 ನಿಮಿಷಗಳು ಬೇಕಾಗುತ್ತಿದ್ದವು. ಇದರಿಂದ ಗ್ರಾಹಕರು ಹೆಚ್ಚು ಕಾಯಬೇಕಾಗಿತ್ತು. ಈ ಸಮಸ್ಯೆಯಿಂದಾಗಿ ಹ್ಯಾಲೆಂಡ್ನ ರೆಸ್ಟೋರೆಂಟ್ನ ಚಿತ್ರಣ ಹಾಳಾಗುತ್ತಿತ್ತು. ಆದರೆ ಈ ಸಮಸ್ಯೆಯನ್ನು ನಿಭಾಯಿಸಲು ಹ್ಯಾಲೆಂಡ್ ಹೊಸ ತಂತ್ರವನ್ನು ಪ್ರಯತ್ನಿಸಿದರು ಮತ್ತು ಚಿಕನ್ ಅನ್ನು ಫ್ಯಾನ್ನಲ್ಲಿ ಹುರಿಯುವ ಬದಲು ಪ್ರೆಷರ್ ಕುಕ್ಕರ್ನಲ್ಲಿ ಹುರಿದರು. ಆಶ್ಚರ್ಯಕರವಾಗಿ ಈ ತಂತ್ರವು ಕೆಲಸವೂ ಮಾಡಿತು ಮತ್ತು 30 ನಿಮಿಷಗಳಲ್ಲಿ ಬೇಯುವ ಚಿಕನ್ ಕೇವಲ 8 ನಿಮಿಷದಲ್ಲಿ ಸಿದ್ಧವಾಯಿತು. ಹ್ಯಾಲೆಂಡ್ ತನ್ನ ರೆಸ್ಟೋರೆಂಟ್ನಲ್ಲಿ ತುಂಬಾ ಸಂತೋಷಗೊಂಡರು ಮತ್ತು ದಿನದಿಂದ ದಿನಕ್ಕೆ ತನ್ನ ಫ್ರೈಡ್ ಚಿಕನ್ ಪಾಕ ವಿಧಾನವನ್ನು ಸುಧಾರಿಸುತ್ತಾ ಹೋದರು. ಆದರೆ ಇದ್ದಕ್ಕಿದ್ದಂತೆ ಮತ್ತೊಂದು ಸಮಸ್ಯೆ ಹುಟ್ಟಿಕೊಂಡಿತು. 1939ರಲ್ಲಿ ವಿಶ್ವಯುದ್ಧ 2 ಪ್ರಾರಂಭವಾಯಿತು ಮತ್ತು ಅಮೆರಿಕ ಮತ್ತೆ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿತು. ಇದರಿಂದಾಗಿ ಹ್ಯಾಲೆಂಡ್ನ ರೆಸ್ಟೋರೆಂಟ್ಗೆ ಗ್ರಾಹಕರ ಸೇವೆ ತುಂಬಾ ಕಡಿಮೆಯಾಯಿತು ಮತ್ತು ಜನರು ಮನೆಗಳಿಂದ ಹೊರಬರುವುದನ್ನು ನಿಲ್ಲಿಸಿದರು. ಪರಿಸ್ಥಿತಿಗಳು ಹ್ಯಾಲೆಂಡ್ಗೆ ಜೀವನ ನಡೆಸುವುದು ಕಷ್ಟವಾಗಿರುವ ಹಂತಕ್ಕೆ ತಲುಪಿತು. ಆದ್ದರಿಂದ 1942ರಲ್ಲಿ ಹ್ಯಾಲೆಂಡ್ಗೆ 52 ವರ್ಷ ವಯಸ್ಸಾಗಿದ್ದಾಗ ಅವರು ಹ್ಯಾಲೆಂಡ್ ಸ್ಯಾಂಡಲ್ಸ್ ಕೆಫೆಯನ್ನು ಮುಚ್ಚಿದರು. 1945ರಲ್ಲಿ ವಿಶ್ವಯುದ್ಧ 2 ಕೊನೆಗೊಂಡಾಗ ಹ್ಯಾಲೆಂಡ್ ಮತ್ತೆ ರೆಸ್ಟೋರೆಂಟ್ ತೆರೆಯಲು ನಿರ್ಧರಿಸಿದರು, ಏಕೆಂದರೆ ಅವರು ಈಗ ಅಷ್ಟು ಕೆಲಸವನ್ನು ಏಕಾಂಗಿಯಾಗಿ ಮಾಡಲು ಸಾಧ್ಯವಾಗಿರಲಿಲ್ಲ ಮತ್ತು ರೆಸ್ಟೋರೆಂಟ್ ತೆರೆಯಲು ಹಣವೂ ಇರಲಿಲ್ಲ. ಆದ್ದರಿಂದ ಹ್ಯಾಲೆಂಡ್ ತನ್ನ ಸ್ನೇಹಿತರೊಂದಿಗೆ ಸೇರಿ ಕ್ಯಾಂಟ್ನ ಜಾಬ್ ಟೌನ್ ನಗರದ ಹೆದ್ದಾರಿಯಲ್ಲಿ ಮತ್ತೆ ರೆಸ್ಟೋರೆಂಟ್ ತೆರೆದರು. ಹ್ಯಾಲೆಂಡ್ ಈಗ ರೆಸ್ಟೋರೆಂಟ್ನಿಂದ ಸಾಕಷ್ಟು ಪ್ರಗತಿ ಸಾಧಿಸಿತು. 1949ರಲ್ಲಿ ಕ್ಯಾಂಟನ್ನ ಗವರ್ನರ್ ಅವರಿಗೆ ಕರ್ನಲ್ ಎಂಬ ಗೌರವವನ್ನು ನೀಡಿದರು ಮತ್ತು ಆ ದಿನದಿಂದ ಹ್ಯಾಲೆಂಡ್ ಅವರನ್ನು ಕರ್ನಲ್ ಹ್ಯಾಲೆಂಡ್ ಸ್ಟ್ಯಾಂಡಲ್ ಎಂದು ಕರೆಯಲು ಪ್ರಾರಂಭಿಸಿದರು. ಅವರು ಯಾರೊಂದಿಗೆ ಈ ರೆಸ್ಟೋರೆಂಟ್ ತೆರೆದಿದ್ದರೋ ಅವರೊಂದಿಗೆ ಮಾತುಕತೆ ಸರಿಯಾಗಿ ಆಗಿರಲಿಲ್ಲ. ಆದ್ದರಿಂದ ಕರ್ನಲ್ ಹ್ಯಾಂಡಲ್ ಅವರಿಗೆ ಹಣ ನೀಡಿ ಇಡೀ ರೆಸ್ಟೋರೆಂಟ್ ಅನ್ನು ತನ್ನ ಹೆಸರಿಗೆ ಬರೆದುಕೊಂಡರು. ದಿನಗಳು ಕಳೆದಂತೆ ಕರ್ನಲ್ ಹ್ಯಾಲೆಂಡ್ನ ಫ್ರೈಡ್ ಚಿಕನ್ ಪ್ರಸಿದ್ಧವಾಯಿತು. ಹೇಗೋ ಕಷ್ಟಪಟ್ಟು $7,500ಗಳಿಗೆ ಕರ್ನಲ್ ಹ್ಯಾಲೆಂಡ್ ತಮ್ಮ ರೆಸ್ಟೋರೆಂಟ್ ಅನ್ನು ಮಾರಿದರು. ಆಗ ಕರ್ನಲ್ ಹ್ಯಾಲೆಂಡ್ ಅವರಿಗೆ 65 ವರ್ಷ ವಯಸ್ಸಾಗಿತ್ತು ಮತ್ತು ಸಾಮಾಜಿಕ ಭದ್ರತೆಯಿಂದ $105 ಹೊರತುಪಡಿಸಿ ಅವರಿಗೆ ಬೇರೆ ಯಾವುದೇ ಆದಾಯದ ಮೂಲ ಇರಲಿಲ್ಲ. ಜೀವನದಲ್ಲಿ ಅನೇಕ ಬಾರಿ ಸೋಲುಗಳನ್ನು ಕಂಡ ನಂತರ 65ನೇ ವಯಸ್ಸಿನಲ್ಲಿ ಕರ್ನಲ್ ಹ್ಯಾಲೆಂಡ್ ತಮ್ಮ ಫ್ರೈಡ್ ಚಿಕನ್ ಪಾಕ ವಿಧಾನವನ್ನು ಫ್ರಾಂಚೈಸ್ ಮಾಡಬಹುದು ಎಂಬ ಕಲ್ಪನೆ ಅವರಿಗೆ ಹೊಳೆಯಿತು. ಇದಕ್ಕಾಗಿ ಅವರು ತಮ್ಮ ಪಾಕ ವಿಧಾನವನ್ನು ಕೆಂಟುಕಿ ಫ್ರೈಡ್ ಚಿಕನ್ ಎಂಬ ಹೆಸರಿನಲ್ಲಿ ನೋಂದಾಯಿಸಿದರು. ತಮ್ಮ 2ನೇ ಪತ್ನಿ ಕಾರ್ಡ್ಲಿ ಅವರೊಂದಿಗೆ ಅವರು ತಮ್ಮ ಕಾರಿನಲ್ಲಿ ಕುಕ್ಕರ್ ಮತ್ತು ಚಿಕನ್ ಅನ್ನು ತೆಗೆದುಕೊಂಡು ಅಮೆರಿಕ ವಿವಿಧ ರೆಸ್ಟೋರೆಂಟ್ಗಳಿಗೆ ಭೇಟಿ ನೀಡುತ್ತಿದ್ದರು. ಅಲ್ಲಿ ಅವರು ತಮ್ಮ ಚಿಕನ್ ಅನ್ನು ಬೇಯಿಸಿ ರೆಸ್ಟೋರೆಂಟ್ ಮಾಲೀಕರಿಗೆ ತಿನ್ನಿಸುತ್ತಿದ್ದರು. ರೆಸ್ಟೋರೆಂಟ್ ಮಾಲೀಕರಿಗೆ ಅವರ ಚಿಕನ್ ಇಷ್ಟವಾದರೆ ಅವರು ತಕ್ಷಣವೇ ಅವರ ಹಕ್ಕುಗಳನ್ನು ಖರೀದಿಸುತ್ತಿದ್ದರು. ಪ್ರತಿ ಚಿಕನ್ಗೆ ಕರ್ನಲ್ ಹ್ಯಾಲೆಂಡ್ ಅವರಿಗೆ 4 ಸೆಂಟ್ಗಳನ್ನು ನೀಡಲಾಗುತ್ತಿತ್ತು. ಕರ್ನಲ್ ಹ್ಯಾಲೆಂಡ್ ತಮ್ಮ ಕಾರಿನಲ್ಲಿ ತಿರುಗಾಡುತ್ತಾ ತಮ್ಮ ಪಾಕ ವಿಧಾನ ಜಾಲವನ್ನು ವಿಸ್ತರಿಸುತ್ತಾ ಹೋದರು. ತಮ್ಮ ಸಂದರ್ಶನದಲ್ಲಿ ಕರ್ನಲ್ ಹ್ಯಾಲೆಂಡ್ ಅನೇಕ ಬಾರಿ ತಾವು ರಾತ್ರಿಗಳನ್ನು ತಮ್ಮ ಕಾರಿನಲ್ಲಿಯೇ ಕಳೆಯಬೇಕಾಗಿತ್ತು ಎಂದು ಹೇಳಿದ್ದಾರೆ. ಅವರ ಪಾಕ ವಿಧಾನವು ಮೊದಲು ಕೇವಲ ಕೆಂಟುಕಿಯಲ್ಲಿ ಪ್ರಸಿದ್ಧವಾಗಿದ್ದರೂ ಈಗ ಇಡೀ ಅಮೆರಿಕದ ಕರ್ನಲ್ ಹ್ಯಾಲೆಂಡ್ನಲ್ಲಿ ಸ್ಯಾಂಡರ್ಸ್ ಎಂಬ ಹೆಸರು ಚರ್ಚೆಯಾಗಿತ್ತು. 8 ವರ್ಷಗಳ ನಂತರ ಕರ್ನಲ್ ಹ್ಯಾಲೆಂಡ್ ಅವರಿಗೆ 73 ವರ್ಷ ವಯಸ್ಸಾದಾಗ ಅವರು 600ಕ್ಕೂ ಹೆಚ್ಚು ರೆಸ್ಟೋರೆಂಟ್ಗಳಿಗೆ ತಮ್ಮ ಚಿಕನ್ನ ಫ್ರಾಂಚೈಸಿ ಹಕ್ಕುಗಳನ್ನು ನೀಡಿದರು. ಆದರೆ ಈಗ ಕರ್ನಲ್ ಹ್ಯಾಲೆಂಡ್ ಅವರ ವಯಸ್ಸು ಹೆಚ್ಚಾಗುತ್ತಿದ್ದರಿಂದ ಅವರಿಂದ ಇದೆಲ್ಲವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ 1964ರಲ್ಲಿ ಕರ್ನಲ್ ಹ್ಯಾಲೆಂಡ್ KFC ಕಾರ್ಪೊರೇಷನ್ ಅನ್ನು ಕೆಂಟುಕಿಯ ಉದ್ಯಮಿಯೊಬ್ಬರಿಗೆ $16.5 ಮಿಲಿಯನ್ ಗಳಿಗೆ ಮಾರಿದರು. ಇದು ಸುಮಾರು $124 ಕೋಟಿ ಸಮ. ಆದರೆ ಈ ಒಪ್ಪಂದದಲ್ಲಿ KFCಯ ಜಾಹೀರಾತುಗಳಲ್ಲಿ ಕರ್ನಲ್ ಹ್ಯಾಲೆಂಡ್ ಸ್ಯಾಂಡರ್ಸ್ ಅವರ ಚಿತ್ರವನ್ನೇ ಬಳಸಬೇಕು. ಕರ್ನಲ್ ಹ್ಯಾಲೆಂಡ್ KFCಯ ಪರವಾಗಿ ಟಿವಿ ಸಂದರ್ಶನಗಳಲ್ಲಿ ಭಾಗವಹಿಸಬೇಕು ಎಂದು ನಿರ್ಧರಿಸಲಾಯಿತು. ಆದರೆ KFCಯನ್ನು ಬೇರೆಯವರು ನಡೆಸುತ್ತಾರೆ, ಆದರೆ ಅದರ ಮುಖ ಮಾತ್ರ ಕರ್ನಲ್ ಹ್ಯಾಲೆಂಡ್ ಸ್ಟ್ಯಾಂಡರ್ಸ್ ಅವರದ್ದೇ ಆಗಿರುತ್ತದೆ. ಇದಕ್ಕಾಗಿ ಕರ್ನಲ್ ಹ್ಯಾಲೆಂಡ್ ಅವರನ್ನು KFC ಕಡೆಯಿಂದ $250 ಮಾಸಿಕ ಸಂಬಳಕ್ಕೆ ನೇಮಿಸಲಾಯಿತು. KFCಯನ್ನು ಕರ್ನಲ್ ಹ್ಯಾಲೆಂಡ್ ಅವರಿಂದ ಖರೀದಿಸಿದ
ಕಂಪನಿಯು ನಂತರ ಪಾಕ ವಿಧಾನವನ್ನು ಬದಲಾಯಿಸಿತು. ಅದಕ್ಕಾಗಿ ಕರ್ನಲ್ ಹ್ಯಾರ್ಲ್ಯಾಂಡ್ ಕಂಪನಿಯ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ನಾನು ಮಾಡದ ಪಾಕ ವಿಧಾನ ನನ್ನ ಮೇಲೆ ನನ್ನ ಫೋಟೋವನ್ನು ಹಾಕಿ ಏಕೆ ಮಾರಾಟ ಮಾಡಲಾಗುತ್ತಿದೆ ಎಂದು ಕರ್ನಲ್ ಹ್ಯಾರ್ಲ್ಯಾಂಡ್ ಪ್ರಶ್ನಿಸಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಲ್ ಹ್ಯಾರ್ಲ್ಯಾಂಡ್ ಕೋಪಗೊಂಡು ತಮ್ಮ ಪತ್ನಿ ಕ್ಲಾಡಿಯಾ ಸ್ಟ್ಯಾಂಡರ್ಸ್ ಹೆಸರಿನಲ್ಲಿ ರೆಸ್ಟೋರೆಂಟ್ ಅನ್ನು ತೆರೆದರು. ಅಲ್ಲಿ ಮೂಲ KFC ಚಿಕನ್ ನ ಮೆನುವನ್ನು ಇರಿಸಲಾಗಿತ್ತು. ಆದರೆ ಇದು KFC ಕಾರ್ಪೊರೇಷನ್ ನ ಸಿಇಒಗಳಿಗೆ ಇಷ್ಟವಾಗಿರಲಿಲ್ಲ ಮತ್ತು ಅವರು ಕರ್ನಲ್ ಹ್ಯಾರ್ಲ್ಯಾಂಡ್ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು. ನ್ಯಾಯಾಲಯದ ತೀರ್ಪಿನಲ್ಲಿ ಕರ್ನಲ್ ಹ್ಯಾರ್ಲ್ಯಾಂಡ್ ಈ ರೆಸ್ಟೋರೆಂಟ್ ಅನ್ನು ನಡೆಸುವಂತಿಲ್ಲ ಎಂದು ಹೇಳಲಾಯಿತು. ಆದ್ದರಿಂದ ಅವರು ಕ್ಲಾಡಿಯಾ ಸ್ಟ್ಯಾಂಡರ್ಸ್ ಕೆಫೆಯನ್ನು ಮುಚ್ಚಿಸಬೇಕಾಯಿತು. ಆದರೆ ಇಂದಿಗೂ ಆ ರೆಸ್ಟೋರೆಂಟ್ ಕ್ಲಾಡಿಯಾ ಸ್ಟ್ಯಾಂಡರ್ಸ್ ಡೈನರ್ ಹೌಸ್ ಎಂಬ ಹೆಸರಿನಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಇದು KFCಯಿಂದ ಅಧಿಕೃತವಲ್ಲದೆ ಏಕೈಕ ರೆಸ್ಟೋರೆಂಟ್ ಆಗಿದ್ದು ಅಲ್ಲಿ KFCಯ ಅಧಿಕೃತ ಫ್ರೈಡ್ ಚಿಕನ್ ಮಾರಾಟವಾಗುತ್ತದೆ. 90ನೇ ವಯಸ್ಸಿನಲ್ಲಿ ಕರ್ನಲ್ ಹ್ಯಾರ್ಲ್ಯಾಂಡ್ ಸ್ಟ್ಯಾಂಡರ್ಸ್ ಅವರ ಕಷ್ಟಕರ ಜೀವನ ಕೊನೆಯಾಯಿತು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.